ನಮಸ್ಕಾರ ಎಲ್ಲರಿಗೂ. ಸಾಲದಿಂದ ಮುಕ್ತಿ ಅಥವಾ ಸಾಲದ ಮರುಪಾವತಿಗೆ ಒಂದು ವಿಶೇಷವಾದಂತಹ ಮಂತ್ರ ಹಾಗೆ ಒಂದು ತಂತ್ರವನ್ನು ತಿಳಿಸ್ಕೊಡ್ತೀನಿ. ಇವತ್ತು ಮಾರ್ಕೆಟಲ್ಲಿ ಹೆಂಗಾಯ್ತಪ್ಪ ಅಂತಂದ್ರೆ, ಕೆಲವರು ಕುತ್ಕೊಂಡ್ಬಿಟ್ಟಿರ್ತಾರೆ. ನಿಮ್ಮ ಸಮಸ್ಯೆ ಏನಾದರೂ ಯಾರಿಗಾದ್ರೂ ನಾವು ಹೇಳಿದ್ರೆ ಫಸ್ಟ್ ಪೂಜೆ, ಇಲ್ಲಂದ್ರೆ ದೋಷ, ಅಥವಾ ನಿಮ್ಮ ಹೆಸರಿನಲ್ಲಿ ನಾವು ಪೂಜೆ ಮಾಡಿಸ್ತೀವಿ ಸರ್, ಇಷ್ಟು ದುಡ್ಡು ಹಾಕ್ಬಿಡಿ ಅಂತೇಳಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವತ್ತು ಮಾರ್ಕೆಟ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಯಾರು ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇದೆ. ಎಲ್ಲಿ ಹೋದ್ರೂ ಕೂಡ ಎಲ್ಲ ಕಮರ್ಷಿಯಲ್, ಎಲ್ಲ ಖರ್ಚು ಮಾಡ್ಸೋಕ್ಕೆ ಮುಂದೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಎಸ್ಪೆಷಲಿ ಕೆಲವರೆಲ್ಲ ನಾವು ಹೇಳ್ಬಾರ್ದು, ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಸೊ ಈ ತರ ಒಂದು ವಿಚಾರ ಇದ್ದಾಗ ನೀವೇ ಸರಳವಾಗಿ ಖರ್ಚಿಲ್ಲದಲೇ ಮಾಡ್ಕೋಬಹುದು. ಅದಕ್ಕೆ ಒಂದು ವಿಶೇಷವಾದಂತಹ ಒಂದು ಮಂತ್ರ ಹಾಗೆ ಒಂದು ತಂತ್ರವನ್ನು ತಿಳಿಸ್ಕೊಡ್ತೀನಿ. ಮಂಗಳವಾರ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕುಂಕುಮ ಅಥವಾ ಬೆಲ್ಲ ಎರಡನ್ನೂ ತಗೊಂಡೋದ್ರೆ ಒಳ್ಳೇದು. ಕುಂಕುಮ ಇದ್ರ ಜೊತೆಗೆ ಬೆಲ್ಲನ ತಗೊಂಡೋಗ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ, ಇದ್ರ ಜೊತೆಗೆ ಒಂದು ಕಾಯನ್ನು ಅಥವಾ ನೋಟು ಆಂಜನೇಯ ಸ್ವಾಮಿಯ ಪಾದಕ್ಕೆ ಅದನ್ನ ಮುಟ್ಟಿಸ್ಬಿಟ್ಟು ನಿಮ್ಮ ಸಂಕಲ್ಪ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಒಂದು ಮಂತ್ರವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಮಂತ್ರ ನಾನು ಆಲ್ರೆಡಿ ಸ್ಕ್ರೀನಲ್ಲಿ ಹಾಕಿದ್ದೀನಿ. ಓಂ ನಮೋ ಹನುಮತೆ ರುದ್ರಾಯ. ಈ ಮಂತ್ರ 108 ಸರಿ ಪಠನೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾಡಿದ ನಂತರ ನೀವು ಆ ನಂತರ ಒಂದು ಪ್ರೇ ಮಾಡ್ಕೋಬೇಕು, ಅಂದ್ರೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ನಮಗೆ ಚೆನ್ನಾಗಾದ ಮೇಲೆ ಯಾರಿಗಾದ್ರೂ ನೀವು ಬಡವರಿಗೆ ದಾನ ಮಾಡಬೇಕು, ಅಥವಾ ಬಡವರಿಗೆ ನೀವು ಸಹಾಯ ಮಾಡೋದ್ರಿಂದ ಅಥವಾ ಅದನ್ನು ನೀವು ಮನಸ್ಸಲ್ಲಿ ಅನ್ಕೊಳ್ಳೋದ್ರಿಂದ ಈ ಒಂದು ಸಮಸ್ಯೆಯಿಂದ ನೀವು ಹೊರಗೆ ಬರ್ತೀರ. ಬಹಳ ವಿಶೇಷವಾದಂತಹ ಒಂದು ಮಂತ್ರ ಹಾಗೆ ತಂತ್ರ ಮಾಡ್ಕೊಳ್ಳಿ. ಸರ್ವಜನ ಸುಖಿನೋ ಭವಂತು.